ಹುಲಿ ಹಾಗೂ ಕುರಿಗಳ ನಡುವಿನ ಹಾವು ಏಣಿ ಆಟ ನಾಟ್ ಔಟ್. ರವಿಶಂಕರ್, ಅಜಯ್ ಪೃಥ್ವಿ, ರಚನಾ ಇಂದರ್, ಗೋಪಾಲಕೃಷ್ಣ ದೇಶಪಾಂಡೆ ಮುಂತಾದವರು ಹಾಗೂ ಡೈರೆಕ್ಟರ್ ಅಂಬರೀಷ ಈ ವಾರ ಕನ್ನಡದಲ್ಲಿ ಒಂದಕ್ಕಿಂತ ಒಂದು ವಿಭಿನ್ನ ಸಿನಿಮಾಗಳು ತೆರೆಗೆ ಬಂದಿವೆ. ಅದರಲ್ಲಿ ಅಂಬರೀಷ ನಿರ್ದೇಶನದ ನಾಟ್ ಔಟ್ ಪ್ರೇಕ್ಷಕರ ಮನಗೆದ್ದಿದೆ. ವಿಭಿನ್ನ ಟೈಟಲ್ನಿಂದ ಸಿನಿಮಾ ಗಮನ ಸೆಳೆಯುತ್ತಿದ್ದು, ಅದೃಶ್ಯ ಅಂಪೈರ್ನಿಂದ ತೀರ್ಪು ಎಂಬ ಅಡಿಬರಹ ಮತ್ತಷ್ಟು ಕುತೂಹಲ ಹುಟ್ಟಿಸಿತ್ತು. ಇದೀಗ ಡಾರ್ಕ್ ಕಾಮಿಡಿ ಸಿನಿಮಾ ನೋಡುಗರಿಗೆ ಹೊಸ ಅನುಭವ ನೀಡುತ್ತಿದೆ. ರವಿಶಂಕರ್, ಅಜಯ್ ಪೃಥ್ವಿ, ರಚನಾ ಇಂದರ್, ಕಾಕ್ರೋಚ್ ಸುದಿ, ಗೋಪಾಲಕೃಷ್ಣ ದೇಶಪಾಂಡೆ ಸೇರಿದಂತೆ ದೊಡ್ಡ ತಾರಾಗಣ ಈ ಚಿತ್ರದಲ್ಲಿದ್ದು, ಹೊಸಬರ ಜೊತೆಗೆ ಅನುಭವಿ ಕಲಾವಿದರ ಬಲ ಚಿತ್ರಕ್ಕೆ ಸಿಕ್ಕಿದೆ. ಜುಡಾ ಸ್ಯಾಂಡಿ ಸಂಗೀತ, ಹಾಲೇಶ್ ಛಾಯಾಗ್ರಹಣ ಚಿತ್ರಕ್ಕಿದೆ. ಅಧಿಕಾರ ಹಾಗೂ ದುರಾಸೆಗಿಂತ ಮಾನವೀಯತೆ ಎಷ್ಟು ಮುಖ್ಯ ಎನ್ನುವುದನ್ನು ನಾಟ್ ಔಟ್ ಚಿತ್ರದ ಮೂಲಕ ಹೇಳುವ ಪ್ರಯತ್ನ ಮಾಡಲಾಗಿದೆ. ತಮಾಷೆಯಾಗಿ ಗಂಭೀರ ವಿಚಾರವನ್ನು ದಾಟಿಸುವ ಪ್ರಯತ್ನ ಮಾಡಲಾಗಿದ್ದು, ಫೈನಾನ್ಷಿಯರ್ ಕಮ್ ರೌಡಿ ದೇವರಾಜ್ ರವಿಶಂಕರ್ ಸುತ್ತ ನಾಟ್ ಔಟ್ ಸಿನಿಮಾ ಕತೆ ಸುತ್ತುತ್ತದೆ. ಹಣಕ್ಕಾಗಿ ದೇವರಾಜ್ ಸಾಲ ಪಡೆದವರನ್ನು ಯಾವುದೇ ಕನಿಕರ ಇಲ್ಲದೆ ದೋಚುತ್ತಿರುತ್ತಾನೆ. ನಾಯಕ ಅಜಯ್ ಆಂಬ್ಯುಲೆನ್ಸ್ ಚಾಲಕ. ಸ್ವಂತ ಆಂಬ್ಯುಲೆನ್ಸ್ ಖರೀದಿಸಲು ದೇವರಾಜ್ ಬಳಿ ಸಾಲ ಮಾಡುತ್ತಾನೆ. ಅವನ ದುರಾದೃಷ್ಟಕ್ಕೆ ಆಂಬ್ಯುಲೆನ್ಸ್ ಕಳ್ಳತನವಾಗ್ತದೆ. ಒಂದ್ ಕಡೆ ಸಾಲದ ಬಡ್ಡಿ ಏರುತ್ತಿರ್ತದೆ, ಜೊತೆಗೆ ಅಜಯ್ಗೆ ದೇವರಾಜ್ ಬೆದರಿಕೆ ಹೆಚ್ಚಾಗ್ತದೆ. ಮತ್ತೊಂದು ಕಡೆ ದೇವರಾಜ್ನಿಂದ ತನ್ನ ಪೂರ್ವಜರ ಆಸ್ತಿಯನ್ನು ಶ್ರೀಧರ್ ಕಳೆದುಕೊಂಡಿರುತ್ತಾನೆ. ಅಜಯ್ನ ಬಳಸಿಕೊಂಡು ಶ್ರೀಧರ್ ತನ್ನ ಆಸ್ತಿ ಮರಳಿ ಪಡೆಯಲು ಹವಣಿಸುತ್ತಾನೆ. ಮುಂದೇನು ಎನ್ನುವುದು ನಾಟ್ ಔಟ್ ಸಿನಿಮಾ ಕಥೆಯಾಗಿದೆ. ನಾಟ್ ಔಟ್ ಚಿತ್ರ ಹೇಗಿದೆ ಅನ್ನೋದಾದ್ರೆ, ಒಂದಷ್ಟು ಟ್ವಿಸ್ಟ್ಗಳನ್ನು ಕೊಟ್ಟು ಅಂಬರೀಷ್ ನಾಟ್ ಔಟ್ ಕಥೆಯನ್ನ ಕಟ್ಟುತ್ತಾ ಹೋಗುತ್ತಾರೆ. ಅಜಯ್ ತನ್ನ ಸಾಲ ಮರುಪಾವತಿ ಮಾಡ್ತಾನಾ, ಶ್ರೀಧರ್ ಪ್ಲಾನ್ ವರ್ಕ್ ಆಗುತ್ತಾ ಎನ್ನುವ ಕುತೂಹಲದ ಜೊತೆ ಸಿನಿಮಾ ಸಾಗ್ತದೆ. ಮೊದಲ ಭಾಗದಲ್ಲಿ ಎಲ್ಲಾ ಪಾತ್ರಗಳನ್ನ ಪರಿಚಯಿಸಿ ಎರಡನೇ ಭಾಗಕ್ಕೆ ಒಂದೇ ವೇದಿಕೆ ಸಿದ್ಧಪಡಿಸಿಕೊಂಡು ಕತೆ ಹೇಳ್ತಿದ್ದಾರೆ. ಫ್ಲಾಶ್ ಬ್ಯಾಕ್ ಜೊತೆಗೆ ರವಿಶಂಕರ್ ಪಾತ್ರದ ಮೂಲಕ ಕಥೆಯನ್ನ ನಿರೂಪಿಸ್ತಾ ಸಾಗ್ತಾರೆ. ಕಾಮಿಡಿ ಥ್ರಿಲ್ಲರ್ ಸಿನಿಮಾ ಆಗಿದ್ರೂ ಆಕ್ಷನ್ ಸನ್ನಿವೇಶಗಳು ಹೆಚ್ಚು ಇಲ್ಲ. ರೋಚಕತೆಗೆ ಹೆಚ್ಚಿನ ಮಹತ್ವ ಕೊಟ್ಟು ಕಥೆಯನ್ನ ನಿರೂಪಿಸಲಾಗಿದೆ. ಕಲಾವಿದರ ನಟನೆ, ಅಭಿನಯದ ವಿಚಾರಕ್ಕೆ ಬಂದರೆ ರೌಡಿ ದೇವರಾಜ್ ಆಗಿ ರವಿಶಂಕರ್ ಅಭಿನಯದ ಬಗ್ಗೆ ಬಿಡಿಸಿ ಹೇಳುವುದು ಬೇಕಾಗಿಲ್ಲ. ಇಂತಹ ಖಡಕ್ ಪಾತ್ರಗಳಿಗೆ ಹೇಳಿ ಮಾಡಿಸಿದ ನಟ ರವಿಶಂಕರ್. ಇನ್ನು ಡಾರ್ಕ್ ಕಾಮಿಡಿ ಆಗಿರುವುದರಿಂದ ರವಿಶಂಕರ್ ಈ ಹಿಂದೆ ಕೂಡ ಇಂತಹ ಪಾತ್ರಗಳನ್ನ ಮಾಡಿ ಗೆದ್ದಿದ್ರು. ಅಧ್ಯಕ್ಷ, ಜಿಗರ್ ತಂಡ ಸಿನಿಮಾಗಳಲ್ಲಿ ಇಂಥದ್ದೇ ಪಾತ್ರ ಸಿಕ್ಕಿತ್ತು. ಗೋಪಾಲಕೃಷ್ಣ ದೇಶಪಾಂಡೆ ಇತ್ತೀಚೆಗೆ ತಮ್ಮ ಅದ್ಭುತ ನಟನೆಯಿಂದ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಮೋಡಿ ಮಾಡ್ತಾ ಬರ್ತಿದ್ದಾರೆ. ಮತ್ತೊಮ್ಮೆ ನಾಟ್ ಔಟ್ ಚಿತ್ರದಲ್ಲೂ ಕೂಡ ತಮ್ಮ ಅನುಭವ ಧಾರೆ ಎರೆದಿದ್ದಾರೆ. ಇನ್ನುಳಿದಂತೆ ರಚನಾ, ಅಜಯ್ ಎಲ್ಲರೂ ತಮ್ಮ ತಮ್ಮ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ. ಅಜಯ್ ನಟನೆಯಲ್ಲಿ ಮತ್ತಷ್ಟು ಪಳಗಬೇಕಿದೆ. ಜುಡಾ ಸ್ಯಾಂಡಿ ಸಂಗೀತ ಥ್ರಿಲ್ಲರ್ ಕತೆಗೆ ಪೂರಕವಾಗಿದ್ದು, ಕೊನೆಯ ಮಾತು ನಾಟ್ ಔಟ್ ಅದ್ಭುತ ಥ್ರಿಲ್ಲರ್ ಸಿನಿಮಾ ಅಲ್ಲದೇ ಇದ್ದರೂ ನೋಡಿಸಿಕೊಂಡು ಹೋಗುವ ಗುಣವಿದೆ. ಒಂದಷ್ಟು ಲಾಜಿಕ್ ಇಲ್ಲದ ದೃಶ್ಯಗಳು ಇವೆ. ಫ್ಯಾಮಿಲಿ 2 ಗಂಟೆ ಸಿನಿಮಾ ಕೂತು ಸಿನಿಮಾ ಎಂಜಾಯ್ ಮಾಡಬಹುದು. ಸಣ್ಣ ಪುಟ್ಟ ತಪ್ಪುಗಳನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ನಾಟ್ ಔಟ್ ಒಮ್ಮೆ ನೋಡಬಹುದಾದ ಸಿನಿಮಾ ಎನ್ನಬಹುದು. ಸ್ಯಾಂಡಲ್ವುಡ್ ನಲ್ಲಿ ಬಹಳ ದಿನಗಳ ಬಳಿಕ ಸ್ಟಾರ್ ಸಿನಿಮಾ ರಿಲೀಸ್ ಆಗಿದೆ. ದುನಿಯಾ ವಿಜಯ್ ನಟಿಸಿ ನಿರ್ದೇಶಿಸಿರುವಂತಹ ಭೀಮಾಗೆ ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಿದೆ. ಆದ್ರೆ ಈ ಸಿನಿಮಾ ರಿಲೀಸ್ಗೂ ಮುನ್ನ ಅವರ ಅಭಿಮಾನಿಗಳು ಹುಚ್ಚಾಟ ಮೆರೆದಿದ್ದಾರೆ. ಥಿಯೇಟರ್ ಗೇಟ್ ಅನ್ನ ಮುರಿದು ಒಳಗೆ ನುಗ್ಗಿದ್ದಾರೆ. ಭೀಮಾ ದುನಿಯಾ ವಿಜಯ್ ನಿರ್ದೇಶನದ 2ನೇ ಸಿನಿಮಾ. ಇದಕ್ಕೂ ಮುನ್ನ ಸಲಗಾ ಸಿನಿಮಾವನ್ನ ನಿರ್ದೇಶಿಸಿ ಗೆದ್ದಿರುವ ವಿಜಯ್ ಈಗ 2ನೇ ಬಾರಿ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಹೀಗಾಗಿ ದುನಿಯಾ ವಿಜಯ್ ಅಭಿಮಾನಿಗಳು ಭೀಮಾ ನೋಡುವ ತವಕದಲ್ಲಿ ಇದ್ರು. ತಮಗಾಗಿ ವಿಶೇಷ ಶೋ ಅನ್ನ ಹಾಕಬಹುದು ಎಂಬ ನಿರೀಕ್ಷೆಯಲ್ಲಿದ್ರು. ಆದರೆ ಚಿತ್ರರಂಗ ರೆಗ್ಯುಲರ್ ಶೋಗೆ ಮುಂದಾಗಿತ್ತು. ಭೀಮಾ ಸಿನಿಮಾ ಬಿಡುಗಡೆಗೂ ಮುನ್ನವೇ ಚಿತ್ರತಂಡ ಸ್ಪೆಷಲ್ ಶೋ ಇರುವುದಿಲ್ಲ ಎಂದೇ ಅನೌನ್ಸ್ ಮಾಡಿತ್ತು. ಇದರ ಹೊರತಾಗಿಯೂ ಹೊಸಪೇಟೆಯ ಥಿಯೇಟರ್ ಒಂದರಲ್ಲಿ ಬೆಳ್ಳಂಬೆಳಗ್ಗೆನೆ ಶೋ ಇರುವುದಾಗಿ ಅನೌನ್ಸ್ ಮಾಡಿದ್ರು ಎನ್ನಲಾಗ್ತಿದೆ. ಹೀಗಾಗಿ ಅಭಿಮಾನಿಗಳು ಬೆಳ್ಳಂಬೆಳಗ್ಗೆನೆ ಸಿನಿಮಾ ನೋಡಲು ಬಂದಿದ್ರು. ಆದ್ರೆ ಘೋಷಣೆ ಮಾಡಿದಂತೆ ಭೀಮಾ ಸಿನಿಮಾ ಪ್ರಸಾರ ಮಾಡಿರಲಿಲ್ಲ. ಹೀಗಾಗಿ ಭೀಮಾ ನೋಡಲು ಆಸೆಯಿಂದ ಬಂದಿದ್ದಂತಹ ದುನಿಯಾ ವಿಜಯ್ ಅಭಿಮಾನಿಗಳು ರೋಚೆಗೆದ್ದಿದ್ರು. ಥಿಯೇಟರ್ ಮುಂದೆ ಗೇಟ್ಗೆ ಬೀಗ ಹಾಕಿದ್ದನ್ನ ಕಂಡು ಕೆಂಡಾಮಂಡಲವಾಗಿದ್ದಾರೆ. ಅಲ್ಲೇ ಇದ್ದಂತಹ ಕಲ್ಲನ್ನ ತೆಗೆದುಕೊಂಡು ಗೇಟ್ನ ಬೀಗ ಒಡೆದು ಥಿಯೇಟರ್ ಒಳಗೆ ನುಗ್ಗಿದ್ದಾರೆ. ಸದ್ಯ ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಭೀಮಾ ಸಿನಿಮಾ ಈಗಾಗಲೇ ರಿಲೀಸ್ ಆಗಿದೆ. ಬಹಳ ದಿನಗಳ ಬಳಿಕ ಜನರು ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡ್ತಿದ್ದಾರೆ. ಆದ್ರೆ ಇದೇ ಕ್ರೇಜ್ ಅನ್ನ ಈ ಸಿನಿಮಾ ಮುಂದುವರಿಸಿಕೊಂಡು ಹೋಗುತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ರಾಜ್ಯದ ಚಿತ್ರಮಂದಿರಗಳು ಸಿಂಗಾರಗೊಂಡಿದ್ದು ಸಿನಿಮಾ ಮಂದಿಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ.
ಭೀಮಾ ಸಿನಿಮಾ ಮಾಸ್ ಆಡಿಯನ್ಸ್ ಅನ್ನ ಚಿತ್ರಮಂದಿರಕ್ಕೆ ಸೆಳೆಯುತ್ತಿದೆ ಅನ್ನೋದು ಟೀಸರ್ ರಿಲೀಸ್ ಆದಾಗಲೇ ಗೊತ್ತಿತ್ತು. ಆದ್ರೆ ದುನಿಯಾ ವಿಜಯ್ ಈ ಸಿನಿಮಾವನ್ನ ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡೇ ಮಾಡಿದ್ದೇವೆ ಎಂದು ಹೇಳಿದ್ರು. ಅದರಲ್ಲೂ ಯುವ ಜನತೆಯನ್ನ ಮುಖ್ಯವಾಗಿಟ್ಟುಕೊಂಡು ಸಿನಿಮಾ ಮಾಡಲಾಗಿದೆ. ಯುವಕರ ವ್ಯಸನದ ಬಗ್ಗೆ ಸಂದೇಶ ಸಾರುತ್ತೆ ಈ ಸಿನಿಮಾ ಎಂದಿದ್ರು. ಯುವ ಸಮುದಾಯವನ್ನ ಟಾರ್ಗೆಟ್ ಮಾಡಿರುವ ಭೀಮಾ ಸಿನಿಮಾ ಆಗಸ್ಟ್ 9ರಂದು ರಿಲೀಸ್ ಆಗಿತ್ತು. ಸುಮಾರು 400ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಇಷ್ಟೇ ಅಲ್ಲದೆ ಅಕ್ಕಪಕ್ಕ ರಾಜ್ಯಗಳಲ್ಲೂ ಭೀಮಾ ಸಿನಿಮಾ ರಿಲೀಸ್ ಆಗ್ತಿರೋದು ವಿಶೇಷ. KRG ಸಂಸ್ಥೆ ವಿದೇಶದಲ್ಲೂ ಕೂಡ ಈ ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನ್ಯೂಸ್ 5. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.